ಎಲ್ಲೋ ನೋಡಿ ಆ ಮನೆಗೆ ಎಷ್ಟು MM ರಾಡ್ ಹಾಕ್ತಾರೆ? 8 MM 10 MM ರಾಡ್ ಹಾಕಿದ್ದಾರೆ. ಇವ್ರ ಯೋಗ್ಯತೆ ಇದು ಟೆಕ್ನಾಲಜಿ ಇವ್ರದ್ದು, ಅಯೋಗ್ಯರದು ಇವರು. ಇವರೆಲ್ಲ ಅಯೋಗ್ಯರು, ಭ್ರಷ್ಟರು. ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಕೊಟ್ಟಿದ್ದಾರೆ. ಇದು ಭದ್ರಾ, ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ 3 ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಹೆಚ್ಚು ನೀರು ಬರ್ತಾಯಿದೆ. ಹಾಗಾಗಿ ನಾವೆಲ್ಲ ಒಂದೇ, ಏನು ಡಿವೈಡ್ ಮಾಡಲ್ಲ. ಇದು ನಮ್ಮ 3 ಜಿಲ್ಲೆ ಸಂಬಂಧಪಟ್ಟಂಥ ಹಕ್ಕನ್ನು ಯಾರೋ ಕೂತ್ಕೊಂಡು ಹೊಡೆಯಕ್ಕೆ ಕೊಂಡಿದ್ದಾರೆ, ನಾವು ಬಿಡಲ್ಲ, ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಅದನ್ನು ಪ್ರತಿಜ್ಞೆ ಮಾಡ್ತೀವಿ. ಇವತ್ತು ಈ ಕಾಮಗಾರಿನ ನಿಲ್ಲಿಸ್ತಾ ಇದ್ದರೆ ನಮ್ಮ ಜೀವ ಇಲ್ಲೇ ಹೋಗಲಿ, ನಮ್ಮ ರಕ್ತ ಇಲ್ಲೇ ಬಸಿಲಿ, ಎಲ್ಲದಕ್ಕೂ ಸಿದ್ಧವಾಗಿದ್ವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಬೇಸಿಗೆ ಅವಧಿಯಲ್ಲಿ ಟೇಲ್ ಎಂಡ್ಗಳಿಗೆ ನೀರೇ ಹೋಗಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಈ ಕಾಮಗಾರಿ ಮಾಡಿದ್ರೆ ಗ್ರಾವಿಟೇಷನಲ್ ನೋಡಿ, ಈಗ ಎಸ್ಟಿಮೇಟ್ ತಯಾರು ಮಾಡೋರು ನಾನು ಬಾಯಲ್ಲಿ, ಯಾಕಂದರೆ ನಾನು ಮಾಜಿ ಸಚಿವನೇ, ಒಳ್ಳೆ ಮಾತಾಡಬೇಕು. ಅನಿವಾರ್ಯವಾಗಿ ನನ್ನ ಬಾಯಲ್ಲಿ ಕೆಟ್ಟ ಶಬ್ದಗಳು ಮಾತಾಡ್ತೀನಿ. ಅಯೋಗ್ಯರು ಅಂತ ಹೇಳ್ತೀನಿ. ಎಸ್ಟಿಮೇಟ್ ತಯಾರು ಮಾಡಿ ಅಯೋಗ್ಯರು ಇವ್ರಿಗೆ. ಎಲ್ಲೋ ಸಚಿವಾಲಯದಲ್ಲಿ ಕೂತ್ಕೊಂಡು, ವಿಧಾನಸೌಧ 3ನೇ ಮಾಡಿ ಕೂತ್ಕೊಂಡು ಇವ್ರು ಕೂತ್ಕೊಂಡು ಎಸ್ಟಿಮೇಟ್ ತಯಾರು ಮಾಡ್ತಾರಲ್ಲ. ಮೊದಲೇ ನಮಗೆ ಬೇಸಿಗೆಯಲ್ಲಿ ನೀರು ಬರಲ್ಲ. ಏನೋ ಪ್ರಕೃತಿ ತತ್ವವಾಗಿ ಕಳೆದ ವರ್ಷ ಮಳೆ ಬಂತು, ಸ್ವಲ್ಪ ನಮ್ಮ ರೈತರು ಸ್ವಲ್ಪ ಭತ್ತ ಬೆಳೆದ್ರು. ಆ ಭತ್ತ ಬೆಳೆದ್ರು, ಅದಕ್ಕೆ ದರ ಬೆಂಬಲ ಬೆಲೆ ಕೊಟ್ಟಿಲ್ಲ. ಬಾಯಿ ಬಂದ ರೇಟಿ ಭತ್ತ 1800 ಕೇಳೋರೇ ಇಲ್ಲ. ಅದು ಮಳೆಗಾಲದ ಪರಿಸ್ಥಿತಿ. ಬೇಸಿಗೆಯಲ್ಲಿ ನಮಗೆ ನೀರೇ ಬರಲ್ಲ. ಥೈಲ್ಯಾಂಡ್ ಬೇಸಿಗೆಯಲ್ಲಿ ನೀರೇ ಬರಲ್ಲ. ಇವ್ರು ಯಾರಪ್ಪನ ಮನೆ ಸೊತ್ತು ಅಂತ ಇಲ್ಲಿ ನಾಲೆ ಹೊಡ್ತಾರೆ. ಅಯೋಗ್ಯ ನಾವು ಹೇಳ್ತೀವಲ್ಲ, ಓಡ್ಸಾಡ್ ಹೊಡಿತೀವಿ. ಮತ್ತೆ ನನ್ನ ಬಾಯಲ್ಲಿ ಮಾತು ಬರಬಾರ್ದು. ಅನಿವಾರ್ಯವಾಗಿ ನಾನು ಜವಾಬ್ದಾರಿ ಸ್ಥಾನ ಇದ್ದಾಗಿಂದ ಮಾಜಿ ಸಚಿವರಾದರು. ಆದರೆ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು. ನನಗೆ ಮಾಹಿದೆ, ನನಗೂ ಅರಿವಿದೆ. ನಾಲಿಗೆ ನನ್ನ ಶಬ್ದ ಹಿಡಿತಾ ಇರಬೇಕು ನಿಜ, ಆದರೆ ಹೊಟ್ಟೆ ಉರಿತೆ. ಅದು ನೋಡಿದ್ರೆ ಅನಿವಾರ್ಯವಾಗಿ ನಾನು ಬಾಯಿ ತೆಪ್ಪೆಲ್ಲ, ಅನಿವಾರ್ಯವಾಗಿ ಆಕ್ರೋಶ, ಸಿಟ್ಟು, ಅದು ನೋಡಿದ್ರೆ ಹೊಟ್ಟೆ ಉರಿತೆ. ತಾಯಿ ಎದೆ ಸೀಳಿದ್ರೆ ಎಷ್ಟು ನೋವಾಗುತ್ತಲ್ಲ, ಹಂಗೆ ನಮ್ಮ ತಾಯಿ ಎದೆ ಸೀಳ್ದಂಗೆ ಸೀಳಿದರೆ ಈ ಅಯೋಗ್ಯರಿಗೆ ಪಾಠ ಕಲಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.